ನಮಸ್ಕಾರ. ಮಳೆಗಾಲ ಶುರು ಆಗಿದೆ ಮುನಿಯಾಲ್ ಕಡೆ. ಮಳೆಗಾಲ ಬಂತು ಅಂದರೆ ಒಂಥರ ಇಲ್ಲಿ ಸುತ್ತಮುತ್ತಲೆಲ್ಲ ಒಂದು ನೋಡೋಕ್ಕೆ ತುಂಬ ಚೆಂದ ಇರ್ತದೆ. ನಾನಿವತ್ತು ಸುಮ್ಮನೆ ಒಂದು ಶನಿವಾರ ಇತ್ತು, ಕ್ಯಾಜುವಲ್ ರೈಡ್, ಮಳೆಗಾಲದಲ್ಲಿ ಮಳೆಯಲ್ಲಿ ಒಂದು ಆಗುಂಬೆ ಕಟ್ಟೆಗೆ ಒಂದು ಕ್ಯಾಜುವಲ್ ರೈಡ್ ಹೊರಟಿದ್ದೀನಿ. ಎಲ್ಲ ಕಡೆ ಒಳ್ಳೆ ನೀರು ತುಂಬಿ ತುಳುಕ್ತಾ ಇದೆ ಎಲ್ಲ ಕಡೆ, ಯಾಕಂದರೆ ಒಂದು ವಾರ 15 ದಿವಸದಿಂದ ಮಳೆ ಇದೆ. ನೋಡೋಣ ಯಾವ ಥರ ಇರುತ್ತೆ ಪ್ರಕೃತಿ. ಇನ್ನೇನು ನಾನು ಇವಾಗ ಸೋಮೇಶ್ವರ ಎಂಟ್ರಿ ಆದೆ. ಮನೆಯಿಂದ ಈ ಸೋಮೇಶ್ವರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಬ್ಬಾಬಾ ಅಂದರೆ ಒಂದು 8ರಿಂದ 9 ಕಿಲೋಮೀಟ್ರ್ ಆಗುತ್ತೆ. ಒಂದು ವಾರದಿಂದ ಚೆನ್ನಾಗಿ ಮಳೆ ಬರ್ತಾಯಿದೆ. ಸುಮಾರು ದಿವಸದಿಂದ ಅಂದ್ಕೊಳ್ತಾ ಇದ್ದೆ ಹೋಗ್ಬೇಕು ಅಂತ. ಇವತ್ತು ಹೊರಟಿದ್ದೀನಿ ಒಬ್ಬನೇ. ಇಲ್ಲಿ ಮಳೆಗಾಲದಲ್ಲಿ ಒಂದು ಏನಂದರೆ ಭಯ ಏನಂದರೆ ಮರಗಳು ಬೀಳೋದು ನೋಡಿ, ಎಲ್ಲ ಈಗ ಬಾಗ್ತಾ ಇದೆ. ಆಮೇಲೆ ಗುಡ್ಡ ಕುಸಿತ, ಇಲ್ಲಿ ಏನೋ ನೆನ್ನೆ ಬಿದ್ದಂಗಿದೆ ಇಲ್ಲಿ. ಸೊ ಅದೊಂದು ಭಯ. ಅದು ಬಿಟ್ಟರೆ ಮ್ಯಾನೇಜಬಲ್. ಬನ್ನಿ ಹೋಗೋಣ. ಸೊ ಸೋಮೇಶ್ವರ ವೈಲ್ಡ್ ಲೈಫು ಇಲ್ಲಿಂದ ಮುಗಿಸ್ಕೊಂಡು ಸೋಮೇಶ್ವರ, ಅಲ್ಲಿಂದ ಆಗುಂಬೆ ಘಟ್ಟ, ಅಲ್ಲಿಂದ ಮತ್ತೆ ಯೂಟರ್ನ್ ತಗೊಂಡು ವಾಪಸ್ ಮನೆಗೆ. ಮಳೆ ನೋಡಿ ಹಿಂಗಿದೆ. ಸೀತಾ ನದಿ ತುಂಬಿ ಹರಿತಾ ಇದ್ದಾಳೆ. ಮೈ ಗಾಡ್. ಹಿಂದೆ ದೇವಸ್ಥಾನ ಇದೆಯಲ್ಲ, ಇದು ಹಿಂದ್ಗಡೆನೇ ನದಿ. ಎಲ್ಲ ಮರಗಳು ನೋಡಿ ಎಷ್ಟೊಂದು ಆಲ್ರೆಡಿ ಬಿದ್ದುಬಿಟ್ಟಿದ್ದಾವೆ. ಸೀತಾ ನದಿ ಫುಲ್ ಇದೆ. ಎದುರಿಗೆ ಕಾಣಿಸ್ತಾ ಇದೆ ನೋಡಿ ಆಗುಂಬೆ. ಇದು ಸೋಮೇಶ್ವರ ಸರ್ಕಲ್. ಇದು ಈ ಕಡೆ ಹೋದರೆ ಹೆಬ್ರಿ ಉಡುಪಿ, ಈ ಕಡೆ ಹೋದರೆ ಕುಂದಾಪುರ. ಆಗುಂಬೆ ಘಟ್ಟ ಶುರು ಆಯಿತು. ಇಲ್ಲಿಂದ ಒಟ್ಟು 14 ಕರ್ವು. ಮಳೆ ಬರುತ್ತೆ ಅಂದರೆ ಮಳೆ ಬಂತು, ಮತ್ತೆ ಸ್ವಲ್ಪ ನಿಂತೋಯ್ತು. ಮಳೆಯಲ್ಲಿ ಚೆನ್ನಾಗಿ ಜೋರಾಗಿ ಮಳೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದೆ. ಇವಾಗ ಮಳೆ ಬಂದು ನಿಂತಿದೆ. ಇಲ್ಲಿ ಹಿಂಗೆ ಆಗುತ್ತೆ ಮಳೆ. ಮಲೆನಾಡಲ್ಲಿ ಏನಾಗುತ್ತೆ ಅಂದರೆ ಒಂದೇ ಸರಿ ಜೋರಾಗಿ ಒಂದು ಅರ್ಧ ಗಂಟೆ ಮಳೆ ಬರುತ್ತೆ, ಮತ್ತೆ ಗ್ಯಾಪ್ ಕೊಡುತ್ತೆ, ಮತ್ತೆ ಬರುತ್ತೆ, ಮತ್ತೆ ಗ್ಯಾಪ್ ಕೊಡುತ್ತೆ. ಮರ ಬಿದ್ದೋಗಿದೆ. ಇದು ಆನೆಕಲ್ಲು. ಇವತ್ತೇನು ಅಷ್ಟು ವೈಲ್ಡ್ ಆಗಿರಲಿಲ್ಲ ಯಾಕೋ. ಅದು ಬೇರೆ ಬಿಸಿಲು ಬಂದ್ಬಿಡ್ತಾ. ರಶ್ ಇದೆ ಘಾಟಿ, ಆದರೆ ಒಂಥರ ಮಂಜು ಮಳೆ
ಒಂಥರ ವೈಲ್ಡ್ ಆಗಿರುತ್ತೆ. ಇಲ್ಲ ಇವತ್ತು ಬಂತು ನೋಡಿ ವ್ಯೂ ಪಾಯಿಂಟ್, ಜನ ಇದ್ದಾರೆ. ಬಟ್ ಮೇಲೆ ಬರ್ತಾ ಇದ್ದಂಗೆ ಮಂಜು ಬಂದ್ಬಿಡ್ತದೆ. ಅದೇ ಇಲ್ಲಿಗೆ ಘಾಟಿ ಮುಗೀತು. ಇನ್ನು ಅಲ್ಲಿ ಆಗುಂಬೆ ಸರ್ಕಲ್ಗೆ ಹೋಗಿ ಮತ್ತೆ ಯೂಟರ್ನ್ ತಗೊಂಡು ಬರೋದು. ಸೋಮೇಶ್ವರ ಅಭಯಾರಣ್ಯ ವಂದನೆಗಳು, ಆಗುಂಬೆ ಸುಸ್ವಾಗತ. ಸೊ ಇಲ್ಲಿಂದ ಆಗುಂಬೆ ಎಲ್ಲ ಮಳೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ದೂರದಲ್ಲಿ ಒನಕಬ್ಬೆ ಫಾಲ್ಸ್ ಕಾಣಿಸ್ತಾ ಇದೆ, ಬಟ್ ಇದರಲ್ಲಿ ಕ್ಲಿಯರಾಗಿ ಬರ್ತಾ ಇದೆಯಲ್ಲ ಗೊತ್ತಿಲ್ಲ. ನೋಡಿ ಹೆಂಗಿದೆ, ಬೆಟ್ಟದ ಮೇಲೆ ಬಿಸಿಲಿತ್ತು, ಇವಾಗ ಒಂಚೂರು ಮತ್ತೆ ಮೋಡ ಬರ್ತಾ ಇದೆ. ಕೋತಿಗಳು ವಿಪರೀತ ಕಾಟ ಕೊಡ್ತಾ ಇದೆ ಜನರಿಗೆ. ರಶ್ ಇದೆ, ಪರವಾಗಿಲ್ಲ, ಮಳೆ ಇರೋದ್ರಿಂದ ಜನಗಳು. ಇವಾಗಿದೆ ನೋಡಿ ರಿಯಲ್ ಮಜಾ ಹೆಂಗಿದೆ. ಇವಾಗ ಫುಲ್ಲು ಕತ್ಲಾಗ್ಬಿಡ್ತು. ಒಂದು ಕ್ಷಣಕ್ಕೆ ಇಲ್ಲಿ ನಾವು ಹೋಗೋ ಟೈಮಲ್ಲಿ ಬಿಸಿಲಿತ್ತು, ಇವಾಗ ನೋಡಿದ್ರೆ ಫುಲ್ಲು ಕತ್ಲಾಗ್ಬಿಡ್ತು. ಮಳೆ ಜೋರಿದೆ. ಮಳೆ ನೋಡಿ ಎಷ್ಟು ಜೋರಾಗಿದೆ. ವಾ, ಎಲ್ಲ ಕಡೆ ನೀರು ಹರಿತಾ ಇದೆ. ಆನೆಕಲ್ಲು ಬಂತು. ಸೊ ಈ ಮಳೆ ನೋಡೋಕ್ಕೋಸ್ಕರ ನಾನು ಬಂದೆ. ಸದ್ಯ ಮಳೆ ಸಿಕ್ತು. ಹೋಗೋ ಟೈಮಲ್ಲಿ ಬಿಸಿಲು, ಈಗ ನೋಡಿದ್ರೆ ಫುಲ್ಲು ಮಳೆ. ಸೊ ಮಳೆಯಲ್ಲಿ ಆರಾಮಾಗಿ ಕೆಳಗೆ ಬಂದೆ. ಸೊ ಇಲ್ಲಿಂದ ಮನೆಗೆ ಹೋಗ್ತೀನಿ ಅಷ್ಟೇ. ಇದು ಒಂಥರ ಅದೇನು ಹುಚ್ಚೇನೋ, ಪ್ರತಿ ಮಳೆಗಾಲದಲ್ಲೂ ಒಂದು 3-4 ರೌಂಡ್ ಮಾಡ್ತೀನಿ. ಅದಕ್ಕೆ ಬಿಟ್ಟು ಬೇರೆ ರೆಗ್ಯುಲರಾಗಿ ವಾಕಿಂಗು, ಸೈಕ್ಲಿಂಗು, ಸುಮ್ಮನೆ ಬೋರ್ ಆದಾಗ ಸನ್ಸೆಟ್ಟು. ಸೊ ನಮಗೂ ತುಂಬ ಹತ್ತಿರ ಇರ್ತಕ್ಕಂಥ ಜಾಗ ಅಂದರೆ ಆಗುಂಬೆನೇ. ಸೊ ಅದೊಂಥರ ಹೊರ ಆಗಿಬಿಟ್ಟಿದೆ. ಸೊ ಒಂದು ಕಾಲದಲ್ಲಿ ಬೆಂಗಳೂರಿಂದ ಒಂದು ದಿವಸಕ್ಕೋಸ್ಕರ ಬಂದು ಇಲ್ಲಿದ್ದು ಹೋಗ್ತಿದ್ದೆ. ಆದರೆ ಕಳೆದ 9 ವರ್ಷದಿಂದ ಒಳ್ಳೆ ಒಂಥರ ನನಗೆ ಹೊರ ಆಗಿದೆ. ಹಾಗಾಗಿ ಮಳೆಗಾಲದಲ್ಲಿ ಒಂಥರ ಹುಚ್ಚಿದು, ಸುಮ್ಮನೆ ಮಳೆ ಆಯಿತು ಹೋಗೋದು ಬರೋದು. ಮೇಲೆ ಭಯಂಕರ ಮಳೆ ಆಯಿತು, ಹೋಗೋ ಟೈಮಲ್ಲಿ ಬಿಸಿಲಿತ್ತು. ಒಂದು ಸ್ವಲ್ಪ ಬೇಜಾರಾಗಿತ್ತು, ಏನಪ್ಪ ಇದು ಮಳೆ ಹುಡ್ಕೊಂಬಂದರೆ ಮಳೆ ಇಲ್ವಲ್ಲ ಅಂತ. ಬಟ್ ಇವಾಗ ಹೋಗೋ ಟೈಮಲ್ಲಿ ವಿಪರೀತ ಒಳ್ಳೆ ಮಜಾ ಕೊಡ್ತೀನಿ ಮಳೆ. ಸೋಮೇಶ್ವರ ಬಂತು. ಸೋಮೇಶ್ವರ ಒಂದು ಸ್ವಲ್ಪ ಹೆಬ್ರಿಯಲ್ಲಿ ಕೆಲಸ ಇದೆ. ಹೆಬ್ರಿಯಲ್ಲಿ ಕೆಲಸ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗ್ತೀನಿ.
ಇದೊಳ್ಳೆ ಮಳೆಗಾಲದ ರೈಡ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಕ್ಯಾಶುವಲ್ ರೌಂಡ್ ಇತ್ತು ಇದು. ಮನೆಯಿಂದ ಹೊರಟು ಸೋಮೇಶ್ವರ, ಆಗುಂಬೆ, ಅಲ್ಲಿಂದ ವಾಪಸ್ ಹೆಗ್ರಿ, ಮತ್ತು ಅಲ್ಲಿಂದ ಮನೆಗೆ ವಾಪಸ್. ಒಂಥರ ಚೆನ್ನಾಗಿತ್ತು, ಕ್ಯಾಶುವಲ್ ಅಷ್ಟೇ. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ತುಂಬ ದಿವಸ ಆಗಿತ್ತು ರೈಡ್ ಹೋಗಿ, ಸೊ ಹಾಗಾಗಿ ನನಗೂ ಒಂಥರ ಮಳೆಯಲ್ಲಿ ಒಂದು ರೌಂಡ್ ಹಾಕೋಣ ಅಂತಿತ್ತು. ಈಗ ಇವತ್ತೊಂದು ಟೈಮ್ ಬಂದು. ಓಕೆ, ಚಲೋ, ಬಾಯ್.